ಸಣ್ಣವರಿದ್ದಾಗ ನಮಗೆಲ್ಲ ಗೊತ್ತಿತ್ತು, ಬಟ್ ಮತ್ತೆ ಶುರು ಮಾಡು ಅಂತ ಹೇಳುವಷ್ಟು ತಿಳುವಳಿಕೆ ನಮ್ಗೆ ಇರಲಿಲ್ಲ. ಈಗ ನಾನು ದೊಡ್ಡ ಆಗ್ತಾ ಆಗ್ತಾ ನನಗನ್ನಿಸ್ತು, ಪ್ರತಿ ತಾಯಿಯಲ್ಲೂ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ. ಅವರು ತಮ್ಮ ಒಂದು ಲೈಫ್ನ ಬೇರೆಯವ್ರಿಗೋಸ್ಕರ ಅಂದರೆ ಫ್ಯಾಮಿಲಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿಬಿಡ್ತಾರೆ. ಹಾಗೆ ನಮ್ಮಮ್ಮನೂ ಅಲ್ವಾ, ಈ ವಯಸ್ಸಲ್ಲೂ ಅವ್ರು ಏನೋ ಒಂದು ಅಚೀವ್ ಮಾಡ್ಬೋದಲ್ವಾ. ಬರೀ ನಾವೇನು ಅಚೀವ್ ಮಾಡ್ತೀವಿ, ನಾವೇನು ದುಡಿತೀವಿ, ನಾವೇನು ಸಾಧನೆ ಮಾಡ್ತೀವಿ, ಬರೀ ಇದರಲ್ಲೇ ಅವ್ರ ಜೀವನ ಕಳೆದ್ಬಿಡ್ತಾರೆ. ಎಲ್ಲೋ ಒಂದು ಕಡೆ ಅವರು ಏನೋ ಒಂದು ಅಚೀವ್ ಮಾಡಬೇಕಂತ ನನ್ನ ಒಂದು ಸಣ್ಣ ಆಸೆನೇ ಲಕ್ಷ್ಮಿ. ನಾವು ಅಮ್ಮನ ಹತ್ರ ಆ್ಯಕ್ಟ್ ಮಾಡಿಸ್ಬೇಕಾ ಅಂತ ಒಂದು ತುಂಬ ಆಸೆ ನನಗೆ. ಅವ್ರು ಈ ವಯಸ್ಸಲ್ಲಿ ಏನೋ ಒಂದು ಅಚೀವ್ ಮಾಡ್ತಾರೆ ಅನ್ನೋ ನಂಬಿಕೆ ಇತ್ತು. ನನಗೆ ತಿಳಿದ ಮಟ್ಟಿಗೆ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಆ್ಯಂಡ್ ತುಂಬ ಜನ ಹೇಳಿದರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಈ ಫಿಲ್ಮ್ ಕಂಪ್ಲೀಟ್ ಆಗೋಕ್ಕೆ ಮೇನ್ ಕಾರಣ ಬಂದು ಪದ್ಮಜರಾವ್ ಮ್ಯಾಮ್. ಯಾಕೆ ಅಂದರೆ ಡೈಲಾಗ್ಸ್ ಬರೆಯುವಾಗ ಅದನ್ನು ಆ್ಯಕ್ಟ್ ಮಾಡ್ಕೊಂಡು ಬರೆದ್ಬಿಟ್ಟಿದ್ದೆ, ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು. ಸೊಕ್ಕು ನೋಡಿ ನಿನಗೆ ಈ ಥರದ್ದೆಲ್ಲ ಆ್ಯಕ್ಟ್ ಮಾಡ್ಕೊಂಡು ಬರೆದ್ಬಿಟ್ಟಿದ್ದೀನಿ. ಅವ್ರ ಪರಿಚಯ ಇಲ್ಲ ನನಗೆ, ತುಂಬ ಫೇಮಸ್ ಆ್ಯಕ್ಟ್ರೆಸ್ಸು, ದೊಡ್ಡ ಆ್ಯಕ್ಟ್ರೆಸ್ಸು. ಹೆಂಗಪ್ಪ ಕನಸು ಕಂಡುಬಿಟ್ಟಿದ್ದೀನಿ, ಹೆಂಗೆ ಅಪ್ರೋಚ್ ಮಾಡೋದು ಅಂತ. ಒಂದು 3-4 ವಾರ ನಡೀತದು ಪ್ರಾಸೆಸ್ಸು. ಹೇಗೋ ಮಾಡಿ ರೀಚ್ ಮಾಡೋಕ್ಕೆ ಆಗಲಿಲ್ಲ, ಏನೂ ಮಾಡಿದ್ರೆ. ಕೊನೆಗೆ ಏನು ಮಾಡೋಣ, ಬೇರೆ ಆಪ್ಷನ್ಸ್ ಇದೆ ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ರು. ನಾನು ಹೇಳಿದೆ ಇಲ್ಲ, ಅವ್ರನ್ನ ಅಪ್ರೋಚ್ ಮಾಡಿ ಅವ್ರು ಬೇಡ ಅನ್ನಲಿ, ಆಮೇಲೆ ನಾನು ಬೇರೆ ಆಪ್ಷನ್ಗೆ ಹೋಗ್ತೀನಿ ಅಂದ್ಬಿಟ್ಟು ನಾನೇ ಮೆಸೇಜ್ ಹಾಕಿದೆ. ಅವ್ರು ಒಪ್ಕೊಂಡ್ರು ಮೀಟ್ ಮಾಡೋಕ್ಕೆ. ಹೋಗಿ ಕತೆ ಹೇಳಿದೆ. ನೀವು ನಂಬಲ್ಲ, ಕತೆ ಕೇಳಿದ್ಮೇಲೆ ಅವ್ರು ಇಮೋಷ್ನಲ್ ಆದರು. ಅವರಿಂದ ಈ ಕಥೆಯಲ್ಲಿ ಸುಮಾರು ಬದಲಾವಣೆಗಳಾಯಿತು, ಇಂಪ್ರೊವೈಸೇಷನ್ಸ್ ಆಯಿತು. ಅದು ಎಲ್ಲದರ ರೀಸನ್ ಇವತ್ತು ಸ್ಕ್ರೀನ್ ಮೇಲೆ ಲಕ್ಷ್ಮಿ ನಿಮ್ಗೆ ಏನು ಕಾಣ್ತಿದೆ, ಅದು ಅವ್ರ ಸಪೋರ್ಟ್ ಇಲ್ಲದೆ ಅಥವಾ ನಾನು ಕಂಡಂತಹ ಲಕ್ಷ್ಮಿ ಅದು ಪದ್ಮಜರಾವ್ ಅವರು. ಸ್ಕ್ರೀನ್ ಮೇಲೆ ನೋಡಿದ್ರಲ್ಲ, ಅವರು ರೆಡಿಯಾಗಿ ಸೆಟ್ಟಲ್ಲಿ ಬಂದಾಗ ನಾನು ವಾವ್, ಕನಸು ಹೀಗೂ ನೆನಸಾಗುತ್ತಾ ಅಂತ ಅನಿಸಿತ್ತು. ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು ನನಗೆ. ಅದು ವರ್ಣಿಸೋಕ್ಕೆ ಆಗಲ್ಲ, ಅಂದರೆ ಆ ಋಣ ಯಾವತ್ತಿಗೂ ತೀರ್ಸೋಕ್ಕಾಗಲ್ಲ. ಒಂದು ತಾಯಿ ಋಣ ಹೇಗೆ ತೀರ್ಸೋಕ್ಕಾಗಲ್ವೋ ಹಾಗೆ, ಬಿಕಾಸ್ ಇದು ಒಂದು ಕನಸಿನ ಕೂಸು ಮ್ಯಾಮ್. ನನಗೆ ಎಷ್ಟು ಅಂದರೆ ಒಂದು 3-4 ತಿಂಗಳಿಂದ ನಿದ್ದೆ ಇಲ್ಲದೆ, ಅಂದರೆ ತಲೆಯಲ್ಲಿ ಅದೇ ನಡೀತಾರೆ. ಪದ್ಮಜ ಮೇಡಮ್ ನಾಳೆ ಡೇಟ್ ಕೊಡ್ಬೋದಾ, ಫೋನ್ ಮಾಡ್ಬೋದಾ, ಹೀಗೆ ಎಷ್ಟೋ ರಾತ್ರಿಗಳು ಕಳೆದಿದ್ದೀನಿ. ಬಟ್ ಫೈನಲ್ ಅವ್ರು ಒಂದು ಫೋನ್ ಮಾಡಿ, ಅಭಿ ಈ ಡೇಟ್ ಆಗುತ್ತಾ ಅಂತ ಹೇಳಿದಾಗ ನಾನೆಲ್ಲ ರೆಡಿ ಮಾಡಿಕೊಂಡೆ. ಅವತ್ತೇ ಶೂಟ್ ಮಾಡಿದೆ. ಅವ್ರು ಹೇಳಿದ್ದೇನೆ ಎಲ್ಲವೂ ಎಷ್ಟು ಕೂಡಿ ಬಂತು ಅಂದರೆ, ಇಲ್ಲಿ ನನ್ನ ತಂಡ ಕೂತಿದೆಯಲ್ಲ, ಇವ್ರದ್ದೆಲ್ಲರ ಸಹಕಾರ ಇಲ್ಲದೆ ನಾನು ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಒಂದು ಸಲ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ. ನನ್ನ ಫಿಲ್ಮಲ್ಲಿ DI ಮಾಡಿದಂಥ ಎಡಿಟಾಪ್ ಸ್ಟುಡಿಯೋ ಅಂತ ರಾಜರಾಜೇಶ್ವರ ನಗರದಲ್ಲಿದೆ, ಅದರ ಹೆಡ್ ಈಶ್ವರ್ ಅಂತ, ಹಾಗೂ ಈ ಕಲರಿಸ್ಟು ಇವರು ಅನುರಂಜನ್ ಅಂತ. ಕಥೆ ನೋಡಿ, ಶೂಟ್ ಆಗಿ ಹೋಗಿತ್ತು, ಕಥೆ ನೋಡಿ ನಾವು ಈ ಫಿಲ್ಮ್ ಮಾಡಲೇಬೇಕು ಅಂತ ತುಂಬ ಡೆಡಿಕೇಶನಿಂದ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇವರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪ್ರಣವ್ ಅಯ್ಯಂಗಾರ್ ಅಂತ. ಮೇಡಮ್ ಪರಿಚಯ ಮಾಡಿಸ್ಕೊಡೋ ಅಷ್ಟು ದೊಡ್ಡವ್ ನನ್ನ, ಎಲ್ರಿಗೂ ಗೊತ್ತಿರೋಂಥವ್ರು. ನನ್ನ ತಾಯಿ ನಳಿನಿ ಪುರೋಹಿತ್. ಫಿಲ್ಮಲ್ಲಿ ನೀವು ಒಂದು ಹಾಡು ನೋಡ್ತೀರಾ, ಕಾಸಿನಗಲ ಕುಂಕುಮದಾಕಿ ಅಂತ, ಅದನ್ನು ಬರೆದವರು ನನ್ನ ಕಸಿನ್ ಸ್ನೇಹ ತೆಗ್ಗಿಹಾಳ ಅಂತ. ಸೊ ಇದು ಒಂದು ತುಂಬ ಒಳ್ಳೆ ಒಳ್ಳೆ ಮನಸ್ಸುಗಳು ನನ್ನ ಜೊತೆ ಸೇರಿಕೊಂಡು ಈ ಒಂದು ಕಥೆನ ಸ್ಕ್ರೀನ್ ಮೇಲೆ ತರೋದಕ್ಕೆ ನಾನು ತುಂಬ ಆಭಾರಿ ಎಲ್ರಿಗೂ. ಎಸ್ಪೆಷಲಿ ನಾನು ಹೇಳ್ದಂಗೆ ಸ್ಕ್ರೀನಿಂಗ್ಕಿಂತ ಮುಂಚೆನೇ ಬಂದು ನಾನು ನಿಮ್ಮ ಹತ್ರ ಮಾತಾಡಿದೆ. ನಂಗೆ ಗೊತ್ತಿರಲಿಲ್ಲ, ನಾನು ಮಾಡಬೇಕು, ಅಮ್ಮನಿಗೋಸ್ಕರ ಒಂದು ಕಥೆ ಮಾಡಬೇಕು, ಅಮ್ಮನ ಆ್ಯಕ್ಟ್ ಮಾಡಿಸ್ಬೇಕು, ಅವರು ಏನೋ ಒಂದು ಅಚೀವ್ ಮಾಡ್ಬೋದು, ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಒಂದು ಕನಸಿಂದ ಮಾಡಿದೆ. ಆಮೇಲೆ ಓಕೆ ಫಿಲ್ಮ್ ಮಾಡ್ತಾಯಿದ್ದೀನಿ, ಸ್ಕ್ರೀನಿಂಗ್ ಮಾಡಬೇಕಲ್ವ. ಒಂದು 10 ಜನದ ಮಧ್ಯ ಕೂತ್ಕೊಂಡು ಅಮ್ಮಗೆ ಫಿಲ್ಮ್ ತೋರಿಸಿದಾಗ ಒಂದು 10 ಜನ ಬಂದ್ಬಿಟ್ಟು ಅಮ್ಮಗೆ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಅಂದರೆ ಅದಕ್ಕಿಂತ ನಂಗೆ ಇನ್ನೇನು ಬೇಕು ಅನ್ನೋ ಒಂದು ಆಸೆ ಹುಟ್ಕೊಳ್ತು. ಸ್ಕ್ರೀನಿಂಗ್ ಅಂತ ಅಂದ್ಕೊಂಡೆ. ಬಟ್ ಒಂದು ಪ್ರೆಸ್ ಮೀಟ್ ಆಗಬಹುದು, ಒಂದು ನಮ್ಮಮ್ಮನ ಬರ್ತ್ಡೇಗಂತ ಇದು ಡೆಡಿಕೇಟ್ ಮಾಡಿದ್ದು ಫಿಲ್ಮು, 69ನೇ ಬರ್ತ್ಡೇಗೆ. ಅದಕ್ಕೆ ಅಲ್ಲೊಂದು ಸ್ಪೆಷಲ್ ಬ್ಯಾನರ್ ಇದೆ, ಸ್ಟ್ಯಾಂಡಿ ಅವ್ರದ್ದೆಲ್ಲ ಹಳೆ ಫೋಟೋಸ್ದು. ಆ ಬ್ಯಾನರ್ ಆಗಬಹುದು, ಈ ಪ್ರೆಸ್ ಮೀಟ್ ಆಗಬಹುದು, ಎಲ್ಲವನ್ನು ಹುರಿದುಂಬಿಸಿದ್ದು ಪದ್ಮಜರಾವ್ ಮೇಡಮ್. ಅಭಿ, ಇದನ್ನ ಸಿಂಪಲ್ ಆಗಿ ನೀನು ಮಾಡೋಕೆ ಆಗಲ್ಲ, ಇದು ತುಂಬ ಒಳ್ಳೆ ಫಿಲ್ಮು, ಯು ಹ್ಯಾವ್ ಟು ಡೂ ಇಟ್ ವೆಲ್, ಚೆನ್ನಾಗಿ ಮಾಡು. ನನ್ನ ಪೋಸ್ಟರ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಬೇಕಾರೆ ಅಲ್ಲಿ ನೀವು ಅಮ್ಮ ಸ್ಪೆಷಲ್ ಪೋಸ್ಟರ್ ಮಾಡಿಸು, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸ್ ಎಲ್ಲ ಹಾಕ್ಬಿಟ್ಟು ಹಿಂಗೆ ಮಾಡು ಹಂಗೆ ಮಾಡು ಅಂದ್ಬಿಟ್ಟು ಎಷ್ಟು ಹುಮ್ಮಸ್ ತುಂಬಿದ್ರು ಅಂದರೆ ನನಗೆ ಓಕೆ
ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಅವಕಾಶ ಅಂತ ಸಿಗುತ್ತೆ, ಅದನ್ನು ಉಪಯೋಗಿಸ್ಕೋಬೇಕು ಅಂತ ಅವತ್ತು ತುಂಬ ಛಲ ಬಂತು. ಅದರ ರಿಸಲ್ಟೇ ಇವತ್ತು ಇಲ್ಲಿ ಸ್ಟ್ಯಾಂಡ್ ಇರೋದು, ಈ ಪ್ರೆಸ್ ಮೀಟ್ ಆಗ್ಬೋದು ಎಲ್ಲವೂ. ಸೊ ಥ್ಯಾಂಕ್ ಯು ಮ್ಯಾಮ್. ನೀವು ಅವತ್ತು ಎಂಕರೇಜ್ ಮಾಡಿದ್ದು, ನೀವು ನನ್ನ ಜೊತೆ ನಿಂತಿರಲಿಲ್ಲ ಅಂದ್ರೆ ಬಹುಶಃ ಇಷ್ಟು ಗ್ರ್ಯಾಂಡಾಗಿ ಆಗ್ತಾನೆ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಮಾಡಿರೋ ಕೆಲಸ ಆಲ್ರೆಡಿ ಮಾತಾಡ್ಬಿಟ್ಟಿದೆ, ನಿಮ್ಗೆಲ್ಲರಿಗೂ ಖುಷಿ ಬಂದಿದೆ. ನೆವರ್ದಿಲೆಸ್ ಒಂದು 3 ಪಾಯಿಂಟ್ ನಾನು ಹೇಳಲೇಬೇಕು. ಮೊದಲನೇದು, ಅಭಿ ಬಂದು ಹೀಗೆ ಮಾಡಬೇಕು ಅಂದಾಗ ಫಸ್ಟ್ ನನಗೆ ಸ್ಟ್ರೈಕ್ ಆಗಿದ್ದು, ಇಂಪ್ರೆಸ್ ಆಗಿದ್ದು ತಾಯಿ ಮಗನ ಮೇಲಿನ ಪ್ರೀತಿ. ಈಗಿನ ಕಾಲದಲ್ಲಿ ತಂದೆ ತಾಯಿಗಳನ್ನ ನೆಗ್ಲೆಕ್ಟ್ ಮಾಡೋದು, ಇಗ್ನೋರ್ ಮಾಡೋದೇ ಜಾಸ್ತಿ ಮಕ್ಕಳು. ನೀವು ತುಂಬ ಅದೃಷ್ಟ ಮಾಡಿದ್ದೀರಾ ಅಮ್ಮ, ಇಂಥ ಮಗ ನಿಮ್ಮ ಮೇಲೆ ಜೀವನೇ ಇಟ್ಕೊಂಡಿದ್ದಾನೆ. ಸೊ ಆ ಒಂದು ಎಮೋಷನ್ಗೆ ನಾನು ಮೋರೆ ಹೋದೆ. ಇಲ್ಲ ಇಲ್ಲ, ದಿಸ್ ಐ ಹ್ಯಾವ್ ಟು ಎನ್ಕರೇಜ್ ಅಂತ. ಆಮೇಲೆ ಎರಡನೇದು, ಸ್ಟೋರಿ ಹೇಳಿದಾಗ ನನಗೆ ಅರ್ಥ ಆಯಿತು, ಇಟ್ ಇಸ್ ಅನ್ ಎಮೋಷನ್. ಒಂದು ತಾಯಿದು ತನ್ನ ಬಾಲ್ಯ ಕಳೆದಿರೋ ಎಮೋಷನ್ ಅನ್ನೋದು ನಂಗೆ ಅರ್ಥ ಆಯಿತು. ಆ್ಯಂಡ್ ಕಮಿಂಗ್ ಟು ದಿ ಆ್ಯಕ್ಟಿಂಗ್ ಪಾರ್ಟ್ ಆಫ್ ಇಟ್, ನಾನು ನಿಜವಾಗ್ಲೂ ನಿಮಗೆ ಹೇಳಬೇಕು, ನಮ್ಮಂಥವ್ರು ಸೀಸನ್ ಇವಾಗ 30 ವರ್ಷದಿಂದ ಆ್ಯಕ್ಟ್ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ನ್ಯಾಚುರಲ್ ಆ್ಯಕ್ಟಿಂಗ್ ಅನ್ನೋದು ಕಳೆದೋಗ್ಬಿಟ್ಟಿರುತ್ತೆ ನಮ್ಮಲ್ಲಿ. ಅಂದರೆ ಈ ಎಕ್ಸ್ಪ್ರೆಷನ್ಗೆ, ಈ ಎಮೋಷನ್ಗೆ ಇದೇ ಎಕ್ಸ್ಪ್ರೆಷನ್ ಅಂತ ಫಿಕ್ಸ್ ಆಗಿರ್ತೀವಿ. ಆ್ಯಕ್ಚುಲಿ ನಾನು ಇವತ್ತು ನೋಡಿದಾಗ ಐ ಫೆಲ್ಟ್ ಶೀ ಈಸ್ ಅ ಬೆಟರ್ ಆ್ಯಕ್ಟ್ರೆಸ್. ಇದು ನಿಜವಾಗ್ಲೂ ನಾನು ಮನಸಾರೆ ಹೇಳ್ತಾ ಇದ್ದೀನಿ. ಸೀಸನ್ಡ್ ಆ್ಯಕ್ಟ್ರೆಸಸ್ ಆ್ಯಕ್ಟ್ ಮಾಡೋದು ಒಂದು ರೀತಿ, ಅವ್ರದ್ದು ಮೇಕಪ್ಪು, ಅವ್ರದ್ದು ನಿಮಗೆ ಈಗ ನೋಡಿ, ಅಭಿ ಹೇಳಿದ್ನಲ್ಲ, ಬರಿಬೇಕಾದ್ರೆ ಹಿಂಗೆ ಮಾಡ್ತೀನಿ ಅಂತ ಅವನು ನನ್ನನ್ನು ಇಮ್ಯಾಜಿನ್ ಮಾಡ್ಕೊಂಡಲ್ಲ, ಅಲ್ಲೇ ಆ್ಯಕ್ಚುಲಿ ನಾನು ಫೇಲ್ ಆಗಿರೋದು. ಅಂದರೆ ಒಂದು ಆ್ಯಕ್ಟ್ರೆಸ್ ಇವಳು ಹಿಂಗೆ ಮಾಡ್ತಾಳೆ ಅಂತ ಅವನು ಆಲ್ರೆಡಿ ಇಮ್ಯಾಜಿನ್ ಮಾಡ್ಕೊಂಡಿದ್ದಾನೆ. ಸೊ ದರ್ ಇಸ್ ನಥಿಂಗ್ ನ್ಯೂ. ಇವರು ನ್ಯಾಚುರಲ್ ಆಗಿ ಮಾಡಿರೋದು. ಕೊನೇಲಿ ಹಿಂಗೆ ತೋರಿಸಿದಾಗ ಇವರು ನಗು, ನಾನು ಹೆಂಗೆ ಕಾಣ್ತೀನಿ ಅದನ್ನೆಲ್ಲ ಮರ್ತು ನಕ್ಕಿದ್ದಾರೆ ಅವರು. ಆ ನಗು ತುಂಬ, ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಶಾಟ್. ಆ್ಯಂಡ್ ಮ್ಯೂಸಿಕ್ ಹ್ಯಾಟ್ಸ್ ಆಫ್. ಐ ಮೀನ್ ಮ್ಯೂಸಿಕ್, ಲಿರಿಕ್ಸು, ಅದೇ ಮ್ಯೂಸಿಕ್ ಆ್ಯಂಡ್ ಲಿರಿಕ್ಸು ತುಂಬ ಚೆನ್ನಾಗಿದೆ. ಫೋಟೋಗ್ರಫಿ ಅಂತೂ ಇಟ್ಸ್ ಲೈಕ್ ಅ ಪೋಯಮ್, ಒಂದು ಪೇಂಟಿಂಗ್ ನೋಡ್ದಂಗೆ ಆಯಿತು. ಎಲ್ಲನೂ ಒಟ್ಟಿಗೆ ಹಾಕಿರೋದು ಅಭಿ. ಆ್ಯಂಡ್ ಇಲ್ಲಿ ಲಾಸ್ಟ್ ಆಗಲೇ ನಾನು ಸಣ್ಣ ಇಂಟರ್ವ್ಯೂ ಮಾಡಿದಾಗೆ ಹೇಳಿದೆ, 30 ವರ್ಷದಿಂದ ಇಷ್ಟೊಂದು ಫಿಲಮ್ಸು, ಸೀರಿಯಲ್ಸು, ಆ್ಯಕ್ಟಿಂಗ್ ಮಾಡ್ಕೊಂಡು ಯಾವಾಗ ಬೇರೆ ಫಿಲಮ್ ಪ್ರೆಸ್ ಮೀಟಿಗೆ, ಬೇರೆದಕ್ಕೆ ಪ್ರೆಸ್ ಮೀಟಿಗೆ ಬಂದಾಗೆಲ್ಲ ನನ್ನ ಮಾಧ್ಯಮ ಮಿತ್ರರು ಎಲ್ಲ ಸೀನಿಯರ್ಸು ಕೇಳ್ತಿರ್ತಾರೆ, ನೀವು ಯಾವಾಗ ಡೈರೆಕ್ಟ್ ಮಾಡೋದು, ನೀವು ಯಾವಾಗ ಧೈರ್ಯನೇ ಬರ್ತಿಲ್ಲ. ಅಯ್ಯೋ, ಇರೋ ದುಡ್ಡನ್ನ ಒಂದು ಶಾರ್ಟ್ ಫಿಲಮ್ಗೆ ಹಾಕ್ಬಿಟ್ರೆ ಮುಂದಿನ ತಿಂಗಳು EMI, ಬರೀ ಇದ್ರದ್ದೇ ಯೋಚನೆ. ಬಟ್ ಯಂಗ್ಸ್ಟರ್ಸ್ ಲೈಕ್ ಅಭಿ ಎಷ್ಟು ಧೈರ್ಯ ಮಾಡಿದ್ದಾರೆ. ಇವರೆಲ್ಲ ಏನು ಕೋಟ್ಯಾಂತರ ರೂಪಾಯಿ ಇಟ್ಕೊಂಡಿದಾರ? ಆಗ ದುಡಿಬೇಕು, ಹಾಗೆ ಮಾಡಬೇಕು. ಅಭಿ ಹ್ಯಾಸ್ ಬಿಕಮ್ ಎನ್ ಇನ್ಸ್ಪಿರೇಷನ್ ಟು ಮೀ. ಐ ವಾಂಟ್ ಟು ಡೈರೆಕ್ಟ್ ಅ ಫಿಲಮ್, ಐ ವಾಂಟ್ ಟು ಪ್ರೊಡ್ಯೂಸ್ ಅ ಫಿಲಮ್. ಅದೊಂದು 30 ನಿಮಿಷದ್ದು 1 hour ಇನ್ನು ನಾ ಮಾಡಲಿಲ್ಲ ಅಂದರೆ ನನಗೆ ಮರ್ಯಾದೆ ಇರಲ್ಲ. ಇಷ್ಟು ಸಪೋರ್ಟ್ ಇಟ್ಕೊಂಡು ಇಷ್ಟು ವರ್ಷ ಇಂಡಸ್ಟ್ರಿಲಿದ್ದು ಈಗಲೂ ನಾನೊಂದು ಆಸೆ ಇದೆ, ಕತೆಗಳು ಬರೆದು ಬಿಸಾಕಿದ್ದೀನಿ. ಒಂದು ಪೆಟ್ಟಿಗೆ ತುಂಬ ಕತೆಗಳಿದೆ. ಐ ನೋ ಕೆಲವು ಕತೆಗಳು ಚೆನ್ನಾಗಿದೆ ಅನ್ನೋದು ನನಗೆ ಗೊತ್ತು, ನನಗೆ ಕಾನ್ಫಿಡೆನ್ಸ್ ಇದೆ. ಧೈರ್ಯ ಬರ್ತಿಲ್ಲ. ಬಟ್ ಈ ಸಲ ಯು ಹ್ಯಾವ್ ಬೀನ್ ಅನ್ ಇನ್ಸ್ಪಿರೇಷನ್ ಅಭಿ. ಎವ್ರಿ ಟೈಮ್ ಇಟ್ಸ್ ನಾಟ್ ಮನಿ ಅದು. ಸೊ ಐ ಹ್ಯಾವ್ ಟು ಡೂ ಇಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಥ್ಯಾಂಕ್ಸ್ ಹೇಳಬೇಕು. ಇಟ್ ವಾಸ್ ಅ ಬ್ಯೂಟಿಫುಲ್ ಫಿಲಮ್. ಥ್ಯಾಂಕ್ ಯು. ಇದು ವರಮಹಾಲಕ್ಷ್ಮಿ ಅಂತಿದ್ದೀರಾ, ಅದಕ್ಕೆ ಇನ್ನೊಂದು ಸ್ವಲ್ಪ ಸುದ್ದಿ ಮಾಡಿ, ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀರಾ, ಜನಕ್ಕೆ ತಲುಪಲಿ ಅಲ್ವಾ ಸರ್? ಯಾ ಮತ್ತೆ ಅದೇ ನೋಡಿ, ಈಗ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನೀವೆಲ್ಲ ನಾನು ಮಾಡಿರೋ ಕೆಲಸ ನೋಡಬೇಕು ನೀವು. ಥ್ಯಾಂಕ್ ಯು ಸೋ ಮಚ್. ಮೊದಲು ಅಂದ್ಕೊಂಡಿದ್ದು ಹೆಂಗಿದ್ದಾರೋ ಏನೋ, ನಾನು ಹೆಂಗೆ ಮಾಡ್ತೀನೋ ಅನಿಸಿತ್ತು. ಅವ್ರು ನೋಡಿ ನನಗೆ ಭಾಳ ಇದಾಯ್ತು. ಅವ್ರ ಜೋಡಿ ಆ್ಯಕ್ಟಿಂಗ್ ಮಾಡಿದ್ದು ಭಾರಿ ಖುಷಿ, ಹೆಮ್ಮೆ ಎಲ್ಲ ಆಯ್ತು ನನಗೆ. ಅದು ನನ್ನ ಮಗ ನನಗಂತೂ ಮಾಡಿದ್ನಲ್ಲ, ಇಷ್ಟು ಭಾರಿ ಹೆಮ್ಮಾಗ್ಯದ ನನಗೆ. ಎಲ್ಲರೂ ನೀವು ಬಂದಿದ್ದಕ್ಕೆ ಥ್ಯಾಂಕ್ಸ್. ಅಲ್ಲಿ 2 days ಶೂಟ್ ಮಾಡಿದೆ. ಒಂದಿನ ಸರ್ಜಾಪುರಲ್ಲಿ ತಿಂಡ್ಲು ಅಂತ ಇದೆ, ಅಲ್ಲಿ ಆ ಸ್ಕೂಲ್ ಕಾಣುತ್ತಲ್ಲ, ಪಾಳ್ಬಿದ್ದಿರೋ ಸ್ಕೂಲು, ಅದು ಮತ್ತೆ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಅಮ್ಮ ಪೇಂಟಿಂಗ್ ಮಾಡೋದು ಮತ್ತೆ ಅದನ್ನ. ಸೊ ಟೋಟಲ್ 3 days ಶೂಟ್ ಮಾಡಿದೆ. ಲಕ್ಷ್ಮಿ ಪೇಂಟಿಂಗ್ ಮಾಡಿದಾರಲ್ಲ ಪದ್ಮಜ ಅವ್ರದ್ದು, ಅವರೇ ಮಾಡಿಲ್ಲ? ಇಲ್ಲ 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 ಮಾಡಿಸಿದ್ದು.
ಕಾಲ್ಪನಿಕನ ನಡೆದಿದ್ದ ಘಟನೆ ಏನಾದ್ರು ಇಟ್ಕೊಂಡು ಮಾಡಿರೋದ ಕತೆ ಒಂದು ಇಲ್ಲ ಸರ್, ಏನಂದ್ರೆ ಅಮ್ಮ ಒಬ್ಬರೇ ಮಗಳು ಅಪ್ಪ ಅಮ್ಮನಿಗೆ. ಅಪ್ಪ ತುಂಬಾ ಪ್ರೀತಿ ಅಮ್ಮನ ಕಂಡ್ರೆ. ಅಪ್ಪ ಸತ್ತ ಮೇಲೆ ಅಮ್ಮ ಅಂದ್ರೆ ನಮ್ಮ ಅಜ್ಜಿ ನಮ್ಮ ಜೊತೆ ಬಂದು ಇರಲೇ ಇಲ್ಲ ಕೊನೆವರೆಗೂ. ಬರ್ತಿದ್ರು, ವಿಸಿಟ್ ಮಾಡ್ತಿದ್ರು. ಅವ್ರು ತೀರ್ಕೊಂಡ್ಮೇಲೆ ಅಂದ್ರೆ ಕ್ಯಾಶುವಲ್ ಆಗಿ ಈಗ ರಿಲೇಟಿವ್ಸು ಕರ್ಕೊಂಡೋಗಿ ನೀನು ನೋಡ್ಕೋಬೇಕಿತ್ತಿಲ್ಲ ಅಂತಿದ್ರು ಊರಿಗೆ ಹೋದಾಗೆಲ್ಲ. ನಾವು ಇಲ್ಲ, ಅವಳು ಬರ್ತಾನೆ ಇರಲಿಲ್ಲ, ಅವಳಿಗೆ ಕಷ್ಟ ಕೊಡೋದು ಬೇಡ ಅಂದ್ಬಿಟ್ಟು ಅಲ್ಲೇ ಇರ್ತಿದ್ರು. ಅಂದರೆ ಆಕೇನು ಹೇಳ್ತಾಳೆ, ನೀ ಕರ್ಕೊಂಡೋಗಿ ನೋಡ್ಕೋಬೇಕಿತ್ತು ಅಂತ ಅಂದಾಗ ಶಿಟ್, ಎಲ್ಲೋ ಒಂದು ಕಡೆ ಗಿಲ್ಟ್ ಕೂತ್ಕೊಂಡ್ಬಿಡುತ್ತೆ. ಮಕ್ಕಳಿಗೆ ತಂದೆ ತಾಯಿನ ನೋಡ್ಕೊಳಕ್ಕೆ ಆಗ್ಲಿಲ್ವಲ್ಲ ಅನ್ನೋ ಗಿಲ್ಟ್ಗಿನ ದೊಡ್ಡದು ಇನ್ಯಾವುದೂ ಇರೋಕ್ಕೆ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. ಸೊ ಅಮ್ಮಗೆಲ್ಲೋ ಒಂದು ಕಡೆ ನೋವು, ನಾನು ನೋಡು ಕರ್ಕೊಂಡೋಗಿ ನೋಡ್ಕೊಳ್ಳಿಲ್ಲಲ್ಲ ಆ ಒಂದು ಕೊರಗಿತ್ತು. ಕೆಲವು ರಿಲೇಟಿವ್ಸ್ ಅದು ಪಾಪ ಅವ್ರು ಒಳ್ಳೆ ರೀತಿಯಲ್ಲೇ ಹೇಳ್ಬೋದು, ಬಟ್ ಅಂದಿರೋದುಂಟು. ನೀ ಕರ್ಕೊಂಡೋಗಿ ನೋಡ್ಕೋಬೇಕಿತ್ತು, ಅವಳೇನು ಹೇಳ್ತಾಳೆ, ಅವಳಿಗೆ ವಯಸ್ಸಾಗಿತ್ತು, ನೀನು ಕರ್ಕೊಂಡೋಗಿ ನೋಡು ಸತ್ತೋದು. ಅದನ್ನು ಸ್ವಲ್ಪ ಮಾಡಿಫೈ ಮಾಡಿ ಇಲ್ಲಿ ತೊಗೊಂಡಿರೋದು. ಬಟ್ ಸುಮಾರು ಇನ್ಸಿಡೆಂಟ್ಸ್. ಆಮೇಲೆ ಅಜ್ಜನ ಕೂದಲು ಬೀಳುತ್ತಲ್ಲ, ಅದು ರಿಯಲ್ ಆಗಿ ಆಗಿದೆ. 10 ವರ್ಷ ಆದ್ಮೇಲೆ ನಮ್ಮ ಅಜ್ಜಿ ಮನೆಯನ್ನು ರಿನೋವೇಟ್ ಮಾಡ್ಸಕ್ಕೆ ಹೋಗಿದ್ದೆ. ಮಾಡಿಸ್ಬಿಟ್ಟು ಅವತ್ತು ನಾನು ನಮ್ಮಮ್ಮ ಒಂದು ಕ್ಲೋಸ್ಡ್ ರೂಮು ಮಾತಾಡ್ತಾ ನಿಂತಿದ್ವಿ. ಅಜ್ಜಿ ಫೋಟೋ ಇತ್ತು. ನೋಡಿ ಇವತ್ತು ನಮ್ಮ ಅವ್ವ ಖುಷಿ ಆಗ್ತಾಳ, ಅಂತೂ ರಿಪೇರಿ ಮಾಡಿಸಿದ್ಲು, ನನ್ನ ಮಗಳು ಮನೆಗೆ ಬಂದು ಅಂತ ಅಂದಾಗ ಆ ಥರ ಅಜ್ಜನ ಕೂದಲು ಇಷ್ಟು ದೊಡ್ಡದು ನಮ್ಮಿಬ್ಬರ ಮಧ್ಯದಲ್ಲಿ ಬಿತ್ತು. ಅವತ್ತಿಂದ ಅದು ಎಲ್ಲಿ ಕಂಡ್ರು ನನಗೆ ಎಷ್ಟೋ ಸಲ ಆಗುತ್ತೆ ಲೈಫಲ್ಲಿ, ಅವಕಾಶ ಇರಲ್ಲ, ಏನೋ ಅಂದ್ಕೊಂಡಿರೋದು ಆಗ್ತಾ ಇರಲ್ಲ ಅಂತ ಬೇಜಾರಾದಾಗ ಆ ಥರದ್ದು ಹಾರ್ಕೊಂಡು ಬಂದಿದೆ. ಅದು ಆಕಸ್ಮಿಕನೇ ಇರ್ಬೋದು, ಬಟ್ ನನಗೆ ಎಲ್ಲೋ ಒಂದು ಕಡೆ ನಮ್ಮವ್ರು ಯಾರೋ ನಮ್ಮ ಜೊತೆ ಇದ್ದಾರೆ, ಬ್ಲೆಸ್ ಮಾಡೋಕ್ಕೆ ಬಂದಿದ್ದಾರೆ, ನಾವು ಗೆಲ್ಲಬಹುದು ಅನ್ನೋ ಒಂದು ಉತ್ಸಾಹ ನನ್ನಲ್ಲಿ ಹುಟ್ಟಿಸಿದೆ. ಹಾಗಾಗಿ ಆ ಕಾನ್ಸೆಪ್ಟ್ನ ಇಲ್ಲಿ ಯೂಸ್ ಮಾಡಿದೆ. ಈ ಥರ ಕೆಲವೊಂದು ಇನ್ಸಿಡೆಂಟ್ಸ್ನ ಸ್ವಲ್ಪ ಆಬ್ವಿಯಸ್ಲಿ ಸಿನಿಮ್ಯಾಟಿಕ್ಕಾಗಿ ಸ್ವಲ್ಪ ಇದು ಮಾಡಿದೆ. ಲಕ್ಷ್ಮಿ ಪಾತ್ರ ಟೋಟಲ್ ಇಮ್ಯಾಜಿನೇಷನ್. ಆ ಇಮ್ಯಾಜಿನೇಷನ್ ಇವ್ರು ಬಿಟ್ಟು ಬೇರೆ ಯಾರು ಕಾಣ್ತಾ ಇರಲಿಲ್ಲ. ಸರ್ ಇಮ್ಯಾಜಿನೇಷನ್ ಸರ್, ಕಾನ್ವರ್ಸೇಷನ್ ಎಲ್ಲ ಇಮ್ಯಾಜಿನೇಷನ್. ಬಿಕಾಸ್ ನನಗೆ ಲಕ್ಷ್ಮಿ ತುಂಬ ಫುಲ್ ಆಫ್ ಲೈಫ್ ಬೇಕಾಗಿತ್ತು. ನಳಿನಿ ತುಂಬ ನೊಂದಿದ್ದಾಳೆ, ಅವಳು ವಯಸ್ಸಾಗಿದೆ, ಮೊಮ್ಮಗೆ ಅದನ್ನು ಎಲ್ಲ ಚೆನ್ನಾಗಿದೆ, ಆದರೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿಲ್ವಲ್ಲ, ಆ ಕೊರಗು ಮನಸ್ಸಲ್ಲಿ ಇದೆಯಲ್ಲ ಅಂತ. ಲಕ್ಷ್ಮಿ ಫುಲ್ ಆಫ್ ಲೈಫ್, ಇವಳನ್ನ ನಗಿಸ್ತಾಳೆ, ಇವಳ ಜೊತೆ ಅಳ್ತಾಳೆ, ಎಲ್ಲ ಮಾಡ್ತಾಳೆ. ಬಟ್ ಕೊನೆಗೆ ಇವಳ ಮನಸ್ಸಲ್ಲಿರೋ ಅಂಥ ಒಂದು ದೊಡ್ಡ ನೋವನ್ನು ತೆಗೆದುಹಾಕ್ತಾಳೆ. ಅವ್ರ ಅಮ್ಮ ಬೇಡ್ಕೊಂಡಿರ್ತಾಳೆ, ನನ್ನ ಮಗಳಿಗೂ ಯಾವುದು ನೋವು ಇರದೇ ಇರೋ ಥರ ನೋಡ್ಕೊಳಮ್ಮ ಅಂತ ಬೇಡ್ಕೊಂಡಿರ್ತಾಳೆ. ಎಲ್ಲೋ ಒಂದು ಕಡೆ ಮನೆಯಲ್ಲಿರೋ ಒಂದು ವಸ್ತು, ಈ ಕಥೆಯಲ್ಲಿ ಕಂಬ, ಅದಕ್ಕೆ ಜೀವ ಬಂದು ಅದು ಏನೋ ಒಂದು ವಿಷಯ ಹೇಳಿ ನಮ್ಮಲ್ಲಿರೋ ಒಂದು ಗಿಲ್ಟ್ನ ತೆಗೆದಾಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅನ್ನೋ ಒಂದು ಸಾರಾಂಶ ಇಟ್ಕೊಂಡು ಕಥೆ ಮಾಡಿದ್ದು ಸರ್. ಸರ್ ಈಗಲೇ ಇಷ್ಟು ಮಾಡೋದ್ರಲ್ಲಿ ಸಾಕಾಗಿಲ್ಲ. ಇಲ್ಲ ಸರ್, ಬಟ್ ನಂಗೆ ತುಂಬ ತೃಪ್ತಿ ಇದೆ ಸರ್. ಐ ಡೋಂಟ್ ನೋ ಸರ್, ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನನಗನ್ಸಿದ್ದು ಈ ಕಥೆನ 35 ನಿಮಿಷ ಇದು ಬೇಡತ್ತೆ ಅಂತ ಅನಿಸ್ತು. ನನ್ನ ಫ್ರೆಂಡ್ಸೇ ನಂಗೆ ಅಡ್ವೈಸ್ ಮಾಡಿದ್ರು, ಶಾರ್ಟ್ ಫಿಲ್ಮ್ ಅಂದರೆ 10 ನಿಮಿಷದಲ್ಲಿ ಮುಗಿಬೇಕು ಅಂತ. ಸರ್ ನಂಗೆ ಅದು ಅಕ್ಸೆಪ್ಟ್ ಮಾಡೋಕ್ಕಾಗಲಿಲ್ಲ ಸರ್. ಒಂದು ಕಥೆನ ನೀವು ಶಾರ್ಟ್ ಫಿಲ್ಮ್ ಅಂತಿರೋ ಅದಕ್ಕೆ ಡ್ಯೂರೇಷನ್ ಫಿಕ್ಸ್ ಮಾಡೋಕ್ಕಾಗಲ್ಲ ಸರ್. ಅದು ಏನು ಇಮೋಷನ್ ಬೇಡುತ್ತೋ ಅದನ್ನು ನಾವು ಕೊಡಬೇಕಾಗತ್ತೆ. ನನ್ನ ಪ್ರಕಾರ ಇಲ್ಲಿ ಇದು 36 ನಿಮಿಷ ಇದೆ. ಎಂಡ್ ಕ್ರೆಡಿಟ್ಸ್ ಎಲ್ಲ ತೆಗೆದು 34 ನಿಮಿಷ. ಈ 34 ನಿಮಿಷ ಬೇಕು ಸರ್. ಒಬ್ಬ ನಳಿನಿನ ಒಬ್ಬ ಲಕ್ಷ್ಮಿನ ಅರ್ಥ ಮಾಡಿಕೊಂಡು ಫೀಲ್ ಮಾಡೋಕ್ಕೆ 34 ನಿಮಿಷ ಬೇಕು. ಜಾಸ್ತಿ ಡ್ಯೂರೇಷನ್ ಶಾರ್ಟ್ ಫಿಲ್ಮ್ಸ್ ಎಲ್ಲ ಇದೆ, ಡೋಂಟ್ ವರಿ. ಓಕೆ, ಡೋಂಟ್ ವರಿ ಅಬೌಟ್ ಇಟ್. ಉಮಾಶ್ರೀ ಒಂದು ಮಾಡಿದ್ರು, ಅದು 58 ನಿಮಿಷನ. ಹೌದು ಸರ್. ಹೌದಾ? ಓಕೆ. ನೀವು ಅಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಆಗಿದಾರ ಫುಲ್ಲು ನಿಮ್ಮ ಪಿಕ್ಚರ್ ನೋಡಿ? ಈಗ ಅವರು ಅಮ್ಮನ ಮಗ ಮಾಡಿರೋದು ನಿಮಗೆ ಖುಷಿ ಆಯ್ತಾ? ಹಾಂ, ಭಾಳ ಖುಷಿ ಅದ. ಮಗನ ಬಗ್ಗೆ ಮಗ ಅವ್ನು ಮಾಡಿದ್ದಕ್ಕೆ ನಂಗೆ ಭಾಳ ಹೆಮ್ಮೆನೂ ಅದ. ಎಷ್ಟು ಪ್ರೀತಿ ಮಾಡ್ತಾನೆ ಅಂದ್ರೆ ಈಗ ತೋರಿಸ್ತಾರೆ. ಸರ್, ಪದ್ಮಜರಾವ್ ಕ್ವಶನ್ ಇದೆ, ನಂದಲ್ಲ. ಎಷ್ಟು ಖರ್ಚಾಗಿರ್ಬೋದು ಸರ್ ಅವ್ರಿಗೆ? ಸ್ವಲ್ಪ ಗೊತ್ತಾಗಿದೆ. ಅದೇ ಹೇಳಿ, ಯಾಕಂದ್ರೆ ಅವ್ರ ಹಿಂಜರಿಕೆ ತುಂಬ ದಿವಸದಿಂದ ಡೈರೆಕ್ಷನ್ ಮಾಡೋದು. ಹೇಳಿ ಎಷ್ಟು ಖರ್ಚಾಗಿದೆ? ಥ್ಯಾಂಕ್ ಯು. ಅವ್ರ ಸ್ಕ್ರಿಪ್ಟ್ ಎಲ್ಲ ಲೆಕ್ಕಾಚಾರ ಎಲ್ಲ ಹೇಳ್ಬಿಡಿ, ನೆಕ್ಸ್ಟ್ ಪ್ರಾಜೆಕ್ಟ್ ಒಳ್ಳೆದಾಗುತ್ತೆ. ಅವ್ರಿಗೆ ಗೊತ್ತು, ವಿನಯಾ ಪ್ರಸಾದ್ ಅವರೆಲ್ಲ 12.5 ಲಕ್ಷಕ್ಕೆಲ್ಲ ಸಿನಿಮಾ ಮಾಡಿದ್ದಾರೆ ಅಂತ. ನೀವು ಸ್ವಲ್ಪ 35 ನಿಮಿಷದ ಎಷ್ಟು ಖರ್ಚು ಮಾಡಿದ್ರೆ ಅದನ್ನು ಹೇಳ್ಬಿಡಿ. ಸರ್ 3:30 ಆಯಿತು ಸರ್. 3,30,30,000 ಎಲ್ಲಿ ಇವಾಗ ಯೂಟ್ಯೂಬ್ನಲ್ಲಿ ಏನಾದ್ರು ಬಿಡ್ತೀರಾ? ಸರ್ ಇಲ್ಲ ಸರ್, ಅಂದರೆ
ನನಗೆ ಈಗ ಅನಿಸ್ತಾ ಇರೋದು ಈಗ ಒಂದು ಪ್ರಯತ್ನ ಮಾಡೋಣ, OTT ಪ್ಲಾಟ್ಫಾರ್ಮ್ ಯಾವುದಾದ್ರೂ ಇದನ್ನು ತಗೊಳುತ್ತಾ. ಬಿಕಾಸ್ ಕನ್ನಡ ಶಾರ್ಟ್ ಫಿಲ್ಮ್ಸ್ ನಾನು ಎಲ್ಲೂ OTTಯಲ್ಲಿ ನೋಡಿಲ್ಲ. ಸಿಕ್ಕರೆ ಸತ್ಯ ಅಂಗಡಿ ಯೂಟ್ಯೂಬ್ ಚಾನಲ್ ಇದೆ ಸರ್. ಅಂದರೆ ನಾನು ಹೇಳ್ತಾರೆ ಈಗ ಅಮೆಝಾನ್ ಮಿನಿ ಅಂತ ಇದೆ, ಅಲ್ಲಿ ಬರೀ ಹಿಂದಿ ಆಮೇಲೆ ಬೇರೆ ಲ್ಯಾಂಗ್ವೇಜ್ ಶಾರ್ಟ್ ಫಿಲ್ಮ್ಸ್ ಇದೆ ಸರ್. 30 ಮಿನಿಟ್ಸ್ 15 ಮಿನಿಟ್ಸ್ ಎಲ್ಲ ಇದೆ. ಕನ್ನಡದ್ದು ಯಾವುದೂ ಇಲ್ಲ. ಒಂದ್ಸಲ ನಾನು ಅಪ್ರೋಚ್ ಮಾಡಿ ಟ್ರೈ ಮಾಡಿ ನೋಡೋಣ ಅಂತ. OTT ಯಾವುದೋ ಒಂದು ZEE5 ಆ ಥರದ್ದು ಯಾವುದಾದ್ರೂ ಒಂದು ಸಿಕ್ಕಿದ್ರೆ ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ ಆಗುತ್ತೆ. ಈ ಫಿಲ್ಮ್ಗೆ ವಾಟ್ ಇಟ್ ಡಿಸರ್ವ್ಸ್ ಅದು ಸಿಗಲಿ ಅನ್ನೋದು ನನ್ನ ಆಸೆ ಸರ್. ಸಬ್ಟೈಟ್ಲ್ ಇದೆಯಲ್ಲ? ಇದೆ ಸರ್, ಹೌದೌದು, ಸಬ್ಟೈಟಲ್ಸ್ ಇದೆ ಸರ್. ನಿಮ್ಮದೇ ಒಂದು ಯೂಟ್ಯೂಬ್ ಥರ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಇದೆ ಸರ್, ನಂದು ಯೂಟ್ಯೂಬ್ ಅಂತ ನಾರ್ಮಲ್ ಇದೆ, ಅದರಲ್ಲಿ ದಟ್ ಈಸ್ ದ ಲಾಸ್ಟ್ ರೆಸಾರ್ಟ್. ಬಟ್ ಫಸ್ಟ್ ಐ ವಾಂಟ್ ಟು ಸಿ ವೇರ್ ಐ ಕ್ಯಾನ್ ರೀಚ್ ವಿತ್ ದಿಸ್ ಫಿಲ್ಮ್. ಎಲ್ಲಿಗೆ ತೊಗೊಂಡು ಹೋಗ್ಬೋದು, ಎಷ್ಟು ಜನಕ್ಕೆ ತಲುಪಬಹುದು ಅದನ್ನು ನೋಡಿ. ಈಗ ಇವತ್ತೇ ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ದು, ಮೇಡಮ್ ಹೇಳಿದ್ರಿಂದ, ಮೇಡಮ್ ಅಡ್ವೈಸ್ ಮಾಡಿದ್ರಿಂದ ಇದು ಒಳ್ಳೆ ಫಿಲ್ಮು, ಪ್ರೆಸ್ ಅವ್ರು ತುಂಬ ಇಷ್ಟಪಡ್ತಾರೆ ಈ ಫಿಲ್ಮ್ನ ಅಂತ ಹೇಳಿದ್ರು. ಅವತ್ತು ನಾನು ಡಿಸೈಡ್ ಮಾಡಿದೆ ಓಕೆ ಮಾಡೋಣ ಅಂತ. ಸೊ ಇವತ್ತಿಲ್ಲೊಂದು 40 ಜನ ನೋಡಿದ್ರಿ. ಸೊ ಐ ಕುಡ್ ರೀಚ್ 40 more people ಬಿಕಾಸ್ ಆಫ್ ಹರ್. ಸೊ ಈಗ ನೀವು ಒಂದು 10 ಜನ ಕೇಳಿದ್ರೆ ಐ ವಿಲ್ ರೀಚ್ ಮೋರ್. ಹಾಗೆ ಒಂದು OTT ಪ್ಲಾಟ್ಫಾರ್ಮ್ ಅನ್ನೋದು ಇಟ್ ಈಸ್ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಆಗುತ್ತೆ. ಟ್ರೈ ಮಾಡ್ಬೋದಾ, ಯಾಕೆ ಆಗಲ್ಲ? ಕ್ವಾಲಿಟಿ ವೈಸ್ ನಾನು ಎಲ್ಲೂ ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್, ಒಳ್ಳೆ DI ಟೈಮು, ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಪರ್ಫಾರ್ಮೆನ್ಸಸ್, ಒಳ್ಳೆ ಆ್ಯಕ್ಟ್ರೆಸ್ ಇದ್ದಾರೆ, ಒಳ್ಳೆ ಲಿರಿಕ್ಸ್ ಇದೆ, ಎಲ್ಲವೂ ಚೆನ್ನಾಗಿದೆ. ವೈ ಕಾಂಟ್ ಐ ರೀಚ್ ಅಂತ. ಬಟ್ ನನಗೆ ಕರೆಕ್ಟಾಗಿ ರೂಟಿನ ಸಿಕ್ಕಿಲ್ಲ. ಐ ವಾಂಟ್ ಟು ಟ್ರೈ. ಅದು ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಆಗಲಿ ಬಿಡಲಿ ಯೂಟ್ಯೂಬಲ್ಲಿ ಬರುತ್ತೆ, ನಾನು ಎಲ್ರಿಗೂ ತೋರಿಸ್ಬೇಕಂತಾನೆ ನನಗೂ ಆಸೆ. ಬಟ್ ಒಂದು ಸಲ ಐ ವಾಂಟ್ ಟು ರೀಚ್ ದೇರ್ ಆ್ಯಂಡ್ ಸಿ ಕನ್ನಡ ಶಾರ್ಟ್ ಫಿಲ್ಮ್ನ ತಗೋತಾರ ಅಂತ. ನಾನು ಅರುಂಧತಿ ಅನ್ನೋ ಆ ಥರದ್ದು ಯಾವುದು ಅವಕಾಶಗಳೇ ಸಿಗಲಿಲ್ಲ ನನಗೆ. ಬಟ್ ಹಾಗಂತ ಇಂಡಸ್ಟ್ರಿ ಶಿಫ್ಟ್ ಮಾಡೋಕ್ಕೂ ನನಗೆ ಇಷ್ಟ ಇರಲಿಲ್ಲ. ಬಿಕಾಸ್ ಇದೆ ನನಗೆ ಬೇಕಾಗಿದ್ದಿದ್ದು ಅನ್ನೋದು ಗೊತ್ತಿತ್ತು. ಹಾಗಾಗಿ ಬಿಹೈಂಡ್ ದ ಕ್ಯಾಮ್ರಾ ಕೆಲಸ ಶುರು ಮಾಡಿದೆ. 11 ಸೀಸನ್ ಬಿಗ್ ಬಾಸ್ಗೆ ವರ್ಕ್ ಮಾಡಿದ್ದೀನಿ. ಎಪಿಸೋಡ್ ಇನ್ಚಾರ್ಜ್ ಆಗಿ, ಡೈಲಿ ಪ್ರೊಡ್ಯೂಸರ್ ಅಂತ ಇರುತ್ತೆ, ಆ ಥರ ಪೋಸ್ಟ್ಗಳಲ್ಲಿ ವರ್ಕ್ ಮಾಡಿದ್ದೀನಿ. ಸುಮಾರು ರಿಯಾಲಿಟಿ ಶೋಸ್ಗೆಲ್ಲ ಮಾಡಿದ್ದೀನಿ. ಫ್ರೀಲ್ಯಾನ್ಸರ್ ಆಗಿ ಮಾಡಿದ್ದೀನಿ. ಶಾರ್ಟ್ ಫಿಲ್ಮ್ಸ್ 3 ಮಾಡಿದ್ದೀನಿ ಅಷ್ಟೇ ಸರ್. ನನ್ನ ಪರಿಚಯ ಬೇರೆ ಏನಿಲ್ಲ. ತುಂಬ ಒಳ್ಳೆ ಟೆಕ್ನಿಷಿಯನ್ ಅಭಿಜಿತ್. ಆಮೇಲೆ ಆ ಸೆನ್ಸ್ ಇದೆ, ತುಂಬ ಎಡಿಟಿಂಗ್ ಸೆನ್ಸು ತುಂಬ ಇದೆ. ಹಿ ಹ್ಯಾಸ್ ಕಂಟ್ರೋಲ್ ಆ್ಯಂಡ್ ಎಸ್, ಥರ್ಡ್ ಪಾಯಿಂಟ್ ಕ್ಲಾರಿಟಿ ಇದೆ. ಬಿಕಾಸ್ ಇದರಲ್ಲಿ ಕತೆ ಅಂತಾನೇ ಇಲ್ಲ ಅಲ್ವಾ ಸರ್? ಈ ಸೀನ್ ಆದಮೇಲೆ ಆ ಸೀನ್ ಆಸೆ ಉದ್ದಕ್ಕೆ ಉದೋವಂಥ ಕತೆ ಏನೂ ಇಲ್ಲ. ಹಿ ಹ್ಯಾಸ್ ಟು ಪ್ಲೇ ವಿತ್ ದಿ ಎಮೋಷನ್. ಇಟ್ಸ್ ಜಸ್ಟ್ ಒನ್ ಸೀನ್ ಅಷ್ಟೇ, ಅದು ನಂದು ಅವ್ರದ್ದು ಬಿಗಿನಿಂಗ್ ಒಂದು ಸಣ್ಣ ಸಣ್ಣ. ಸೊ ಅದನ್ನು ಕಂಟ್ರೋಲ್ ತಗೊಳ್ಳೋದು, ಬೋರ್ ಹೊಡಿಸದೇ ಇರೋದು. ಸೊ ಇದಿದೆ, ಅಳತೆ ಗೊತ್ತಿದೆ. ಹಿ ಹ್ಯಾಸ್ ದಟ್ ಕ್ಲಾರಿಟಿ. ನ್ಯಾಚುರಲ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ನೋಡ್ರಿ, ಒಂದು ನಿಮಿಷ.